ಕನ್ನಡನ ಉಳಿಸ್ಲಿ ಬೆಳೆಸ್ಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುದಿಲ್ಲ. ಹೋರಾಟ ಮಾಡ್ಲಿ. ಆದ್ರೆ ನನಗೆ ಬಹಳ ದುಃಖ ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಮಾಡಿರುವಂತದ್ದು ಇದೆಯಲ್ಲ, ಅದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್. ವಿ ವಿಲ್ ನಾಟ್ ಅಲೋ. ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು. ಇದು ಕರ್ನಾಟಕದ ಗೌರವದ ವಿಚಾರ. ಇದು ಪ್ರತಿಭಟನೆ ಮಾಡ್ಲಿ, ಬೋರ್ಡ್ ಹಾಕುವಂತ ಕೇಳಲಿ, ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುದಿಲ್ಲ. ಕಾನೂನನ್ನ ಪಾಲನೆ ಮಾಡ್ಬೇಕಾದ್ದು ಎಲ್ಲ ನಾಗರಿಕರದು, ಅಂಗಡಿಯವ್ರದು, ಎಲ್ಲರದ್ದು ಕೂಡ ಡ್ಯೂಟಿ. ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ. ಸರ್, ಕನ್ನಡ ಫಲಕಗಳನ್ನು ಹಾಕ್ತಿಲ್ವಲ್ಲ ಸರ್ ಸರ್ಕಾರ? ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಒಡೆದಾಕುವಂಥದ್ದು, ಕಲ್ತೂರಂಥದ್ದು ಅದು ಮಾಡಬಾರ್ದು. ಆದ್ರೆ ಈಗ ನಮಗೆ ತೊಂದರೆ ಮಾಡಿದ್ದಾರೆ. ಸರ್ಕಾರ ಹಂಗಂತ ಇನ್ನು ನೀವು ಸಹಕಾರ ಇತ್ತು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ. ಅವ್ರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಹಂಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಕನ್ನಡನ ಉಳಿಸ್ಲಿ ಬೆಳೆಸ್ಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುದಿಲ್ಲ. ಹೋರಾಟ ಮಾಡ್ಲಿ. ಆದ್ರೆ ನನಗೆ ಬಹಳ ದುಃಖ ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಮಾಡಿರುವಂತದ್ದು ಇದೆಯಲ್ಲ, ಅದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್. ವಿ ವಿಲ್ ನಾಟ್ ಅಲೋ. ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು. ಇದು ಕರ್ನಾಟಕದ ಗೌರವದ ವಿಚಾರ. ಇದು ಪ್ರತಿಭಟನೆ ಮಾಡ್ಲಿ, ಬೋರ್ಡ್ ಹಾಕುವಂತ ಕೇಳಲಿ, ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುದಿಲ್ಲ. ಕಾನೂನನ್ನ ಪಾಲನೆ ಮಾಡ್ಬೇಕಾದ್ದು ಎಲ್ಲ ನಾಗರಿಕರದು, ಅಂಗಡಿಯವ್ರದು, ಎಲ್ಲರದ್ದು ಕೂಡ ಡ್ಯೂಟಿ. ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ. ಸರ್, ಕನ್ನಡ ಫಲಕಗಳನ್ನು ಹಾಕ್ತಿಲ್ವಲ್ಲ ಸರ್ ಸರ್ಕಾರ? ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಒಡೆದಾಕುವಂಥದ್ದು, ಕಲ್ತೂರಂಥದ್ದು ಅದು ಮಾಡಬಾರ್ದು. ಆದ್ರೆ ಈಗ ನಮಗೆ ತೊಂದರೆ ಮಾಡಿದ್ದಾರೆ. ಸರ್ಕಾರ ಹಂಗಂತ ಇನ್ನು ನೀವು ಸಹಕಾರ ಇತ್ತು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ. ಅವ್ರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಹಂಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಕನ್ನಡನ ಉಳಿಸ್ಲಿ ಬೆಳೆಸ್ಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುದಿಲ್ಲ. ಹೋರಾಟ ಮಾಡ್ಲಿ. ಆದ್ರೆ ನನಗೆ ಬಹಳ ದುಃಖ ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನ ಹಾನಿ ಮಾಡಿರುವಂತದ್ದು ಇದೆಯಲ್ಲ, ಅದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್. ವಿ ವಿಲ್ ನಾಟ್ ಅಲೋ. ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು. ಇದು ಕರ್ನಾಟಕದ ಗೌರವದ ವಿಚಾರ. ಇದು ಪ್ರತಿಭಟನೆ ಮಾಡ್ಲಿ, ಬೋರ್ಡ್ ಹಾಕುವಂತ ಕೇಳಲಿ, ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುದಿಲ್ಲ. ಕಾನೂನನ್ನ ಪಾಲನೆ ಮಾಡ್ಬೇಕಾದ್ದು ಎಲ್ಲ ನಾಗರಿಕರದು, ಅಂಗಡಿಯವ್ರದು, ಎಲ್ಲರದ್ದು ಕೂಡ ಡ್ಯೂಟಿ. ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ. ಸರ್, ಕನ್ನಡ ಫಲಕಗಳನ್ನು ಹಾಕ್ತಿಲ್ವಲ್ಲ ಸರ್ ಸರ್ಕಾರ? ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ. ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಒಡೆದಾಕುವಂಥದ್ದು, ಕಲ್ತೂರಂಥದ್ದು ಅದು ಮಾಡಬಾರ್ದು. ಆದ್ರೆ ಈಗ ನಮಗೆ ತೊಂದರೆ ಮಾಡಿದ್ದಾರೆ. ಸರ್ಕಾರ ಹಂಗಂತ ಇನ್ನು ನೀವು ಸಹಕಾರ ಇತ್ತು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ. ಅವ್ರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಹಂಗಂತ ಕಾನೂನನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.